ನಮಸ್ಕಾರ. ಈ ರಾಶಿ ನಕ್ಷತ್ರದವರಿಗೆ ಅದೆಷ್ಟು ಶಕ್ತಿ ತಾಕತ್ತಿರುತ್ತೆ ಅಂತಂದರೆ ಅದು ಹೇಳಬಾರದು ರೀ. ಇಡೀ ಜಗತ್ತಿನಲ್ಲೇ ತಗೊಳ್ಳಿ, ಇಡೀ ವಿಶ್ವದಲ್ಲೇ ತಗೊಳ್ಳಿ, ಇಡೀ ವರ್ಲ್ಡಲ್ಲೇ ತಗೊಳ್ಳಿ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಕ್ಷಣ ಮಾತ್ರದಲ್ಲೇ ಅವರ್ಸ್ ಅವರ್ಸ್ ಲೆಕ್ಕದಲ್ಲೇ ಕೋಟಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿಬಿಡ್ತಾರೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ, ಕರ್ಕಾಟಕ ರಾಶಿ ಆಶ್ಲೇಷ, ಕರ್ಕಾಟಕ ರಾಶಿ ಪುನರ್ವಸು, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ. ಇವರು ಎಷ್ಟು ತಾಕತ್ತು ಶಕ್ತಿ ಅಂತಂದರೆ ಖಂಡಿತವಾಗ್ಲೂ ನೂರಕ್ಕೆ ಇವರೆಲ್ಲ ಒಂದು 20% ಆಫ್ ದಿ ಪೀಪಲ್ಸ್ ಆಲ್ಮೋಸ್ಟ್ ಆಲ್ ಈ ಶೇರ್ ಮಾರ್ಕೆಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಶೇರ್ಸ್ ಬಿಸ್ನೆಸ್ಸು, ಇಂಟ್ರಾಡೇ ಶೇರ್ ಮಾರ್ಕೆಟಲ್ಲಿ ಇಂಟ್ರಾಡೇ ಸೆಕೆಂಡಲ್ಲಿ, ಮಿನಿಟ್ಸಲ್ಲಿ, ಅವರ್ಸಲ್ಲೇ 100 ಕೋಟಿ 200 ಕೋಟಿ ಗಳಿಸುವ ಏಕೈಕ ರಾಶಿ ನಕ್ಷತ್ರಗಳು ಅಂತಂದರೆ ಇವರೇ ಖಂಡಿತವಾಗ್ಲು. ಮತ್ತು ಈ ಗೋವಾ ಕೆಸಿನೋ ಅಂತ ಕಡೆ ಹೋಗ್ತಾರೆ. ಗೋವಾ ಕೆಸಿನೋ ಅಂತ ಕಡೆಗಳೆಲ್ಲ ಹೋಗಿ ಸಿಕ್ಕಾಬಟ್ಟೆ ದುಡ್ಡು ಗಳಿಸ್ತಾರೆ ಈ ರಾಶಿ ನಕ್ಷತ್ರದವರು. 100 ಕೋಟಿ ಮಾಡ್ಕೊಂತಾರೆ. 100 ಕೋಟಿ 200 ಕೋಟಿ ಸಿಕ್ಕಾಬಟ್ಟೆ ದುಡಿದು ಬಿಡ್ತಾರೆ. ಅದಕ್ಕೆ ಚಟ ಅಂಟಿಸ್ಕೊಂಡ್ಬಿಟ್ಟು ಇನ್ನೂ ಮಾಡೋಣ, ಇನ್ನೂ ಬೆಳೆಯೋಣ ಅಂತ ಹೋಗ್ಬಿಟ್ಟು ಪಾತಾಳಕ್ಕೆ ಬಿದ್ದುಬಿಡ್ತಾರೆ. 100 ಕೋಟಿಗಟ್ಟಲೆ 200 ಕೋಟಿ ಗಳಿಸ್ತಾರೆ. ಬಟ್ ಅದನ್ನು ಕಳ್ಕೊಳ ಚಾನ್ಸಸ್ಸು ಮೇಜರಾಗಿರುತ್ತೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಅಷ್ಟು ಶಕ್ತಿ ತಾಕತ್ತಿರುತ್ತೆ, ಧೈರ್ಯ ಜಾಸ್ತಿ, ಮುನ್ನುಗ್ತಾರೆ. ಇವತ್ತು ಇಡೀ ಜಗತ್ತೇ ಶೇರ್ ಮಾರ್ಕೆಟ್ ಮೇಲೆ ನಿಂತಿದೆ ಗುರುಗಳೇ ಅಂತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಮ್ಯೂಚುವಲ್ ಫಂಡ್ ಮೇಲೆ ಹಾಕ್ತಾರೆ, SIP ಮೇಲೆ ಹಾಕ್ತಾರೆ. ಆಮೇಲೆ ಇಂಟ್ರಾಡೇ ಶೇರ್ ಮಾರ್ಕೆಟ್ಸಲ್ಲಿ ಸೆಕೆಂಡಲ್ಲಿ ಕೋಟಿ ಕೋಟಿ ದುಡಿತಿದ್ದೀವಿ ಅಂತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಈ ಗೋವಾ ಕೆಸಿನೋ ಅಂತ ಕಡೆ ಹೋಗ್ಬಿಟ್ಟು ಆಡ್ಬಿಡ್ತಾರೆ. ದಯವಿಟ್ಟು ಆಡಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇವು ಏನು ಗೊತ್ತಾ, ಜಾಕ್ಪಾಟುಗಳಿದ್ದಂಗೆ. ನಿಮಗೆ ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 4ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಇದ್ದಾಗ ಇವೆಲ್ಲ ವರ್ಕ್ ಆಗ್ತಿರ್ತವೆ. ನಿಮಗೆ ಸಡನ್ನಾಗೆ ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ದಶಾ ಚೇಂಜ್ ಆಯಿತು ಅಂತಂದರೆ, ಭುಕ್ತಿಗಳು ಚೇಂಜ್ ಆಯಿತು ಅಂತಂದರೆ ಪಾತಾಳಕ್ಕೆ ಬಿದ್ದು ಬಿಡ್ತೀರಾ. ಎಚ್ಚರ. ಇಂಥ ವ್ಯಸನಗಳಿಗೆ ಬಲಿಯಾಗಕ್ಕೆ ಹೋಗಬೇಡಿ. ಅಷ್ಟೇ ಶಕ್ತಿ ತಾಕತ್ತು. ಏನು ಹೇಳಿದರೂ ಕೇಳಲ್ಲ ಈ ರಾಶಿ ನಕ್ಷತ್ರದವರು. ನಾನು ದುಡ್ಡು ಮಾಡೇ ಮಾಡ್ತೀನಿ, ನಾನು ಕೋಟಿ ಕೋಟಿ ಹಣ ಗಳಿಸ್ತೀನಿ ಅಂತ ಸವಾಲುಗಳೇ ಆಗ್ತಿರ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು. ಅದೇ ರೀತಿ ದಾನ ಧರ್ಮಗಳು ಮಾಡ್ತಾರೆ ಬಿಡ್ರಿ ಇವರು. ಹೆಲ್ಪಿಂಗ್ ನೇಚರ್ ಇರುತ್ತೆ, ದಾನ ಧರ್ಮಗಳು ಮಾಡ್ತಾರೆ. ಒಳ್ಳೆ ಮನಸ್ಸು. ಬಟ್ ಶಾರ್ಟ್ ಕಟ್ ರೂಟಲ್ಲಿ ಸಿಕ್ಕಾಬಟ್ಟೆ ಶ್ರೀಮಂತರಾಗ್ಬಿಡೋಣ, ಕೋಟ್ಯಾಧಿಪತಿ ಆಗ್ಬಿಡೋಣ ಅಂತಂದ್ಬಿಟ್ಟು ಚಿಂತನೆಗಳು ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು. ನಮಸ್ಕಾರ.